ಇನ್ನೇನು ಅಧಿವೇಶನ ಇತ್ತು, ಎಲ್ಲ ನಡೀತಾ ಇತ್ತು. ಆ ಕಾಲಕ್ಕಾಗಿ ತಾತ್ಕಾಲಿಕವಾಗಿ ಎಲ್ಲ ಸ್ಟಾಪ್ ಆಗಿತ್ತು. CM ಸ್ಥಾನದ ಜಗಳ ಕೂಡ ಗುದ್ದಾಟ ಎಲ್ಲ. ಆದರೆ ಇದೀಗ ಅಧಿವೇಶನ ಮುಗಿದ ತಕ್ಷಣವೇ ಶುರುವಾಗಿದೆ ಸರ್. ಮತ್ತೆ ಯತೀಂದ್ರ ಅವ್ರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ CM ಆಗ್ತಾರೆ. ಅವಾಗ ನಮ್ಗೆ ನಾನು ಕೊನೆಯ ದಿವಸ ಭಾಷಣ ಮಾಡಿ ವಾಪಸ್ ಬರೋ ಮುಂದೆ ಕೆಲವೊಂದು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು. ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಆಗ್ತದೆ. ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ. ಏನು ಮಾಡ್ತಾರೆ ಏನಾಗ್ತದೆ ನೋಡ್ಬೇಕು ಅಷ್ಟೇ. ನಮಗೆ ಭಾಳ ಚಿಂತೆ ಇರೋದೇನೆಂದ್ರೆ ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವ ಇಲಾಖೆಯಲ್ಲಿಯೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ. ಮೊದಲೇದ ಇವತ್ತು ನಿರುದ್ಯೋಗಿ ಯುವಕರಿಗೆ ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ದಿನಾನೂ ಇವ್ರ ಜಗಳನೇ ಕೇಳೋದು, ಅವರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವರೊಂದು ಸ್ಟೇಟ್ಮೆಂಟ್ ಕೊಡೋದು. ಮೊನ್ನೆ ನಾವು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನೀವು ಇನ್ನೆಷ್ಟು ದಿವಸ ಮುಖ್ಯಮಂತ್ರಿ ಇರ್ತೀರಿ ಗೊತ್ತಿಲ್ಲ, ಒಳ್ಳೆಯದು ಮಾಡುವಂಥ ಕೆಲಸ ಮಾಡಿರಿ. ಈ ಜಗಳದಿಂದ ನಮ್ಮ ಅಭಿವೃದ್ಧಿ ನಿಂತವೆ. ನೀರಾವರಿ, ಕೃಷ್ಣಾ ನೀರಾವರಿಗೆ ಸರಿಯಾದ ಹಣ ಸಿಕ್ಕಿಲ್ಲ. ಗುತ್ತಿಗೆದಾರರ ಬಾಕಿ ಸುಮಾರು 30,000 ಕೋಟಿ, 38,000 ಕೋಟಿ ಬಾಕಿ ಇದೆ. ಬರೀ ಆ ಹಿಂದೆ ಸರ್ಕಾರ ಇತ್ತು, ಈ ಸರ್ಕಾರ ಇತ್ತು ಅಂದ್ರೆ ಕೊನೆಗೆ ಆ ಜಗಳದಾಗ ಬಡವಾಗೋದು ಜನ. ಅದಕ್ಕೆ ನಿಮ್ಮ ಜಗಳ ಜಲ್ದಿ ಬೇಗ ಮುಗಿಸೋರಿ. ಏನು ನಿರ್ಣಯ ಮಾಡಿರಿ, ಮಾಡೋದಾಗಲಿಕ್ಕಂದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿರಿ. ಹೊಸದಾಗಿ ಜನಾದೇಶ ಪಡೀರಿ. ನಿಮ್ಮ ಮುಖ್ಯಮಂತ್ರಿಗಳ ಒಂದು ಇದರದಿಂದ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಯಾವುದೇ ನೋಡಿರಿ ಇವತ್ತು ಎಷ್ಟೋ ಹಗರಣಗಳಾಗ್ಲಕತ್ತವು, ದೊಡ್ಡ ಹಗರಣ ಆಗ್ಲಕತ್ತವು. ಅದು ದುರ್ದೈವ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಮಾತಾಡಬೇಕು ಅವರು ಅಟೆಂಡೆಂಟೇ ಇರೋದಿಲ್ಲ. ಧರಣಿ ಮಾಡ್ಲಕತ್ರ ಹೋಗಿ ಅವ್ರ ಆಡಳಿತ ಪಕ್ಷ ಮಂತ್ರಿಗಳೋಡ ಹಲ್ಕೆ ಸೋದ್ಕೊಂಡಿರ್ತಾರೆ. ಇವ್ರು ಹೆಂಗೆ ವಿರೋಧ ಪಕ್ಷ? ಮಾತಾಡಬೇಕು ಅಂತಂದರೆ ಇನ್ನೇನು ಅಧಿವೇಶನ ಇತ್ತು, ಎಲ್ಲ ನಡೀತಾ ಇತ್ತು. ಆ ಕಾಲಕ್ಕಾಗಿ ತಾತ್ಕಾಲಿಕವಾಗಿ ಎಲ್ಲ ಸ್ಟಾಪ್ ಆಗಿತ್ತು. CM ಸ್ಥಾನದ ಜಗಳ ಕೂಡ ಗುದ್ದಾಟ ಎಲ್ಲ. ಆದರೆ ಇದೀಗ ಅಧಿವೇಶನ ಮುಗಿದ ತಕ್ಷಣವೇ ಶುರುವಾಗಿದೆ ಸರ್. ಮತ್ತೆ ಯತೀಂದ್ರ ಅವ್ರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ CM ಆಗ್ತಾರೆ. ಅವಾಗ ನಮ್ಗೆ ನಾನು ಕೊನೆಯ ದಿವಸ ಭಾಷಣ ಮಾಡಿ ವಾಪಸ್ ಬರೋ ಮುಂದೆ ಕೆಲವೊಂದು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು. ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಆಗ್ತದೆ. ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ. ಏನು ಮಾಡ್ತಾರೆ ಏನಾಗ್ತದೆ ನೋಡ್ಬೇಕು ಅಷ್ಟೇ. ನಮಗೆ ಭಾಳ ಚಿಂತೆ ಇರೋದೇನೆಂದ್ರೆ ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವ ಇಲಾಖೆಯಲ್ಲಿಯೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ. ಮೊದಲೇದ ಇವತ್ತು ನಿರುದ್ಯೋಗಿ ಯುವಕರಿಗೆ ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ದಿನಾನೂ ಇವ್ರ ಜಗಳನೇ ಕೇಳೋದು, ಅವರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವರೊಂದು ಸ್ಟೇಟ್ಮೆಂಟ್ ಕೊಡೋದು. ಮೊನ್ನೆ ನಾವು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನೀವು ಇನ್ನೆಷ್ಟು ದಿವಸ ಮುಖ್ಯಮಂತ್ರಿ ಇರ್ತೀರಿ ಗೊತ್ತಿಲ್ಲ, ಒಳ್ಳೆಯದು ಮಾಡುವಂಥ ಕೆಲಸ ಮಾಡಿರಿ. ಈ ಜಗಳದಿಂದ ನಮ್ಮ ಅಭಿವೃದ್ಧಿ ನಿಂತವೆ. ನೀರಾವರಿ, ಕೃಷ್ಣಾ ನೀರಾವರಿಗೆ ಸರಿಯಾದ ಹಣ ಸಿಕ್ಕಿಲ್ಲ. ಗುತ್ತಿಗೆದಾರರ ಬಾಕಿ ಸುಮಾರು 30,000 ಕೋಟಿ, 38,000 ಕೋಟಿ ಬಾಕಿ ಇದೆ. ಬರೀ ಆ ಹಿಂದೆ ಸರ್ಕಾರ ಇತ್ತು, ಈ ಸರ್ಕಾರ ಇತ್ತು ಅಂದ್ರೆ ಕೊನೆಗೆ ಆ ಜಗಳದಾಗ ಬಡವಾಗೋದು ಜನ. ಅದಕ್ಕೆ ನಿಮ್ಮ ಜಗಳ ಜಲ್ದಿ ಬೇಗ ಮುಗಿಸೋರಿ. ಏನು ನಿರ್ಣಯ ಮಾಡಿರಿ, ಮಾಡೋದಾಗಲಿಕ್ಕಂದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿರಿ. ಹೊಸದಾಗಿ ಜನಾದೇಶ ಪಡೀರಿ. ನಿಮ್ಮ ಮುಖ್ಯಮಂತ್ರಿಗಳ ಒಂದು ಇದರದಿಂದ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಯಾವುದೇ ನೋಡಿರಿ ಇವತ್ತು ಎಷ್ಟೋ ಹಗರಣಗಳಾಗ್ಲಕತ್ತವು, ದೊಡ್ಡ ಹಗರಣ ಆಗ್ಲಕತ್ತವು. ಅದು ದುರ್ದೈವ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಮಾತಾಡಬೇಕು ಅವರು ಅಟೆಂಡೆಂಟೇ ಇರೋದಿಲ್ಲ. ಧರಣಿ ಮಾಡ್ಲಕತ್ರ ಹೋಗಿ ಅವ್ರ ಆಡಳಿತ ಪಕ್ಷ ಮಂತ್ರಿಗಳೋಡ ಹಲ್ಕೆ ಸೋದ್ಕೊಂಡಿರ್ತಾರೆ. ಇವ್ರು ಹೆಂಗೆ ವಿರೋಧ ಪಕ್ಷ?